ಟಿಕ್ ಟಾಕ್ ಪ್ರಿಯರಿಗೆ ಶಾಕಿಂಗ್ ಸುದ್ದಿ. ಇನ್ನು ಮುಂದೆ ನೀವು ಟಿಕ್ ಟಾಕ್ ನಲ್ಲಿ ವಿಡಿಯೋ ಮಾಡೋದಕ್ಕೆ ಆಗೋಲ್ಲ. ಇಡೀ ದೇಶದಲ್ಲಿ ಯುವಜನತೆ ಸೇರಿದಂತೆ ವಯಸ್ಸಿನ ಭೇದವಿಲ್ಲದೆ ಎಲ್ಲರೂ ಟಿಕ್ ಟಾಕ್ ನ ಜಾಲದಲ್ಲಿ ಬಿದ್ದು ಬಿಟ್ಟಿದ್ದರು. ಟಿಕ್ ಟಾಕ್ ಆಪ್ ಅನ್ನು ಬಳಸದೇ ಇರುವ ವ್ಯಕ್ತಿಗಳೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಜನರ ಜೀವನದಲ್ಲಿ ಬೆರೆತು ಹೋಗಿ ಫೇಮಸ್ ಆಗಿತ್ತು. ಆದರೆ ಚೀನಾ ಮೂಲದ ಈ ಆಪ್ಗೆ ಈಗ ಕೊನೆಗಾಲ ಹತ್ತಿರವಾಗಿದೆ. ಹೌದು ಸ್ನೇಹಿತರೆ, ಜನಪ್ರಿಯ ವಿಡಿಯೋಗಳ ಶೇರಿಂಗ್ ಅಪ್ಲಿಕೇಶನ್ ಆಗಿರುವ ಟಿಕ್ ಟಾಕ್ ಆಪ್ ಅನ್ನು ಪ್ಲೇಸ್ಟೋರ್ ನಿಂದ ತೆಗೆದು ಹಾಕುವಂತೆ ಕೇಂದ್ರ ಸರ್ಕಾರದ ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಸೂಚನೆ ನೀಡಿದೆ. ಈ ಟಿಕ್ ಟಾಕ್ ಆಪ್ ನಲ್ಲಿ ಆಕ್ಷೇಪಾರ್ಹ ವಿಡಿಯೋಗಳನ್ನು ಹಂಚುವುದರೊಂದಿಗೆ ಸಮಾಜದ ದುಷ್ಪರಿಣಾಮ ಉಂಟಾಗಲು ಕಾರಣವಾಗುತ್ತಿದ್ದು, ಈ ಆಪ್ ಅನ್ನು ನಿಷೇಧಿಸಿ ಎಂದು ಮದ್ರಾಸ್ ಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿ ಮನವಿ ಮಾಡಿದ್ದರು. ಈ ವಾದವನ್ನು ಸಮ್ಮತಿಸಿದ್ದ ಕೋರ್ಟ್ ಆ ಆಪ್ ಅನ್ನು ನಿಷೇಧಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಆದೇಶ ಹೊರಡಿಸಿತ್ತು. ಜೊತೆಗೆ ಸುಪ್ರೀಂ ಕೋರ್ಟ್ ಕೂಡ ಈ ಆದೇಶಕ್ಕೆ ತಡೆ ನೀಡಲು ನಿರಾಕರಿಸಿದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈ ಅಪ್ಲಿಕೇಶನ್ ಅನ್ನು ತೆಗೆದುಹಾಕುವಂತೆ ಗೂಗಲ್ ಮತ್ತು ಆಪಲ್ ಕಂಪನಿಗಳಿಗೆ ಸೂಚನೆ ನೀಡಿದೆ. ಕೇಂದ್ರ ಸರ್ಕಾರದ ಸೂಚನೆಯ ಹಿನ್ನೆಲೆಯಲ್ಲಿ ಗೂಗಲ್ ತನ್ನ ಪ್ಲೇಸ್ಟೋರ್ನಿಂದ ಟಿಕ್ ಟಾಕ್ ಆ್ಯಪ್ ಅನ್ನು ತೆಗೆದುಹಾಕಿದೆ. ನಿಮ್ಮ ಪ್ರಕಾರ ಟಿಕ್ ಟಾಕ್ ಇದ್ದಿದ್ರೆ ಚೆನ್ನಾಗಿತ್ತೋ ಇಲ್ಲವೋ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.